ಸ್ಟಾಕ್ ಮಾರ್ಕೆಟ್ನಲ್ಲಿ ನೀವು ದುಡ್ಡನ್ನು ಹೂಡಿಕೆ ಮಾಡಿದ್ದೀರಿ. ಹೀಗೆ ಹೂಡಿಕೆ ಮಾಡಿದಂತಹ ದುಡ್ಡಲ್ಲಿ ನಿಮಗೆ ಲಾಭ ಬಂದಿದೆ. ಹೀಗೆ ಬಂದಿರುವಂತಹ ಲಾಭವನ್ನು ಕ್ಯಾಪಿಟಲ್ ಗೇನ್ಸ್ ಅಂತ ನಾವು ಕರಿತೀವಿ. ಈಗ ನೀವು ಕ್ಯಾಪಿಟಲ್ ಗೇನ್ಸ್ ಅಂತ ಇದನ್ನ ಹೇಳಬೇಕು ಅಂತ ಹೇಳಿದ್ರೆ ಅದು ರಿಯಲೈಸ್ಡ್ ಪ್ರಾಫಿಟ್ ಅಥವಾ ರಿಯಲೈಸ್ಡ್ ಲಾಸ್ ಆಗಿರಬೇಕು. ಹಾಗಿದ್ರೆ ರಿಯಲೈಸ್ಡ್ ಪ್ರಾಫಿಟ್ ಮತ್ತೆ ರಿಯಲೈಸ್ಡ್ ಲಾಸ್ ಅಂತ ಹೇಳಿದ್ರೆ ಏನು? ನೀವು ಒಂದು ಸ್ಟಾಕ್ ಅನ್ನ ಖರೀದಿ ಮಾಡಿದ್ರಿ, 50,000 ರೂಪಾಯಿ ನಿಮ್ಮ ಇನ್ವೆಸ್ಟ್ಮೆಂಟ್. ನೀವು ಖರೀದಿ ಮಾಡಿದ ಮೇಲೆ ಈ ಸ್ಟಾಕ್ ಡಬಲ್ ಆಯಿತು, ಅಲ್ಲಿಂದ ಮತ್ತೆ ಮೇಲಕ್ಕೆ ಹೋಯಿತು. ನಿಮ್ಮ 50,000 ಇನ್ವೆಸ್ಟ್ಮೆಂಟ್ನ ಈಗಿನ ಕರೆಂಟ್ ವ್ಯಾಲ್ಯೂ 1,00,000 ರೂಪಾಯಿಗಿಂತ ಮೇಲಿದೆ. ಈಗ ನೀವು ಇದನ್ನ ಮಾರಾಟ ಮಾಡಿದ್ರಿ ಅಂತ ಹೇಳಿದ್ರೆ ಯು ಹ್ಯಾವ್ ಬುಕ್ಡ್ ಯೋರ್ ಪ್ರಾಫಿಟ್ಸ್ ಆ್ಯಂಡ್ ದಿಸ್ ಬಿಕಮ್ಸ್ ರಿಯಲೈಸ್ಡ್ ಪ್ರಾಫಿಟ್. ನೀವು ಒಂದು ಸ್ಟಾಕನ್ನು 50,000 ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ರಿ, ಅದು ಅಲ್ಲಿಂದ ಕೆಳಗೆ ಬಿತ್ತು, 25,000 ಅದರ ಕರೆಂಟ್ ವ್ಯಾಲ್ಯೂ ಇವತ್ತು. ನೀವು ಈಗ ಅದನ್ನು ಮಾರಾಟ ಮಾಡಿದರೆ 25,000 ರೂಪಾಯಿ ಲಾಸಲ್ಲಿ ನೀವು ಅದನ್ನು ಮಾರ್ತಿದ್ದೀರಿ. ಬಟ್ ಯು ವಿಲ್ ಹ್ಯಾವ್ ಬುಕ್ಡ್ ಯೋರ್ ಲಾಸಸ್. ಸೊ ನೀವು ಪ್ರಾಫಿಟ್ ಬುಕ್ ಮಾಡಿದ್ದೀರಾ ಅಂತ ಹೇಳಿದರೆ ನಿಮ್ಮ ಕೈಯಲ್ಲಿರುವಂತಹ ಪೊಸಿಷನ್ ಅನ್ನು ಮಾರಾಟ ಮಾಡಿದ್ದೀರಿ, ಅಲ್ಲಿ ಬಂದಿರುವಂತಹ ಪ್ರಾಫಿಟ್ ಅನ್ನು ರಿಯಲೈಸ್ ಮಾಡಿದ್ದೀರಿ ಅಂತ ಆಯಿತು. ನೀವು ಲಾಸ್ ಬುಕ್ ಮಾಡ್ತಿದ್ದೀರಿ ಅಂತ ಹೇಳಿದರೆ ನಿಮ್ಮ ಬಳಿಯಲ್ಲಿದ್ದಂತಹ ಪೊಸಿಷನ್ ಅನ್ನು ನೀವು ಮಾರಾಟ ಮಾಡಿದ್ದೀರಿ. ಹೀಗೆ ಮಾರಾಟ ಮಾಡಿ ಅದರಲ್ಲಿ ನಿಮ್ಮ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ನಲ್ಲಾದಂತಹ ಲಾಸ್ ಅನ್ನು ರಿಯಲೈಸ್ ಮಾಡಿದ್ದೀರಿ ಅಂತ ಆಯಿತು. ಸೊ ನೀವು 50,000 ಸ್ಟಾಕ್ ಅನ್ನ 1,00,000ಕ್ಕೆ ಮಾರಬೇಕಾದ್ರೆ 50,000 ರೂಪಾಯಿ ನಿಮ್ಮ ಲಾಭ ಆಯಿತು. 50,000 ಸ್ಟಾಕ್ ಅನ್ನ 25,000ಕ್ಕೆ ಮಾರಬೇಕಾದ್ರೆ 25,000 ರೂಪಾಯಿ ನಿಮ್ಮ ಲಾಸ್ ಆಯಿತು. ಈಗ ಇದು STCG ಮತ್ತು LTCG, STCL, LTCL ಅಂತ ಹೇಳುವಂತಹ ಕ್ಯಾಟಗರಿಯಲ್ಲಿ ಬೀಳುತ್ತಾ ಅನ್ನೋದನ್ನ ನಾವು ನೋಡಬೇಕು. STCG ಅಂತ ಹೇಳಿದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, STCL ಅಂತ ಹೇಳಿದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್, LTCG ಅಂತ ಹೇಳಿದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, LTCL ಅಂತ ಹೇಳಿದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್. ಏನಿದು? 1 ವರ್ಷಕ್ಕಿಂತ ಹೆಚ್ಚಿನ ಕಾಲ ನೀವೊಂದು ಸ್ಟಾಕ್ ಅನ್ನ ಅಥವಾ ಮ್ಯೂಚುವಲ್ ಫಂಡ್ ಯೂನಿಟ್ ಅನ್ನ ಹೋಲ್ಡ್ ಮಾಡಿ ಅದಾದ ಮತ್ತೆ ಪ್ರಾಫಿಟ್ ಅಥವಾ ಲಾಸ್ ಅನ್ನ ನೀವು ಬುಕ್ ಮಾಡಿದ್ರೆ ಇಟ್ ಬಿಕಮ್ಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್. 1 ವರ್ಷಕ್ಕಿಂತ ಮುಂಚಿನ ಅವಧಿಯಲ್ಲಿಯೇ ನೀವೊಂದು ಸ್ಟಾಕ್ ಅನ್ನ ಮಾರಾಟ ಮಾಡಿದ್ರಿ, ಅದರಿಂದ ಬಂದಂತಹ ಪ್ರಾಫಿಟ್ ಅಥವಾ ಲಾಸ್ ಅನ್ನ ಬುಕ್ ಮಾಡಿದ್ರಿ ಅಂತ ಹೇಳಿದ್ರೆ ಇಟ್ ಬಿಕಮ್ಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆರ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್. ಈಗ ಇದು ಯಾಕೆ ಮುಖ್ಯ ಆಗತ್ತೆ ಅಂತ ಕೇಳಿದ್ರೆ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅಂತ ಹೇಳುವಂತಹದ್ದೊಂದನ್ನ ನಾವು ಸರ್ಕಾರಕ್ಕೆ ಕೊಡಬೇಕಾಗುತ್ತೆ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದ್ರೆ 1 ವರ್ಷಕ್ಕಿಂತ ಹೆಚ್ಚಿನ ಕಾಲ ನೀವು ಒಂದು ಸ್ಟಾಕ್ ಅನ್ನ ಹೋಲ್ಡ್ ಮಾಡಿ ಅದರಲ್ಲಿ ಬಂದಂತಹ ಪ್ರಾಫಿಟ್ ಅನ್ನ ಬುಕ್ ಮಾಡಿದಾಗ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸಸ್ ಅನ್ನ ನೀವು ಪೇ ಮಾಡಬೇಕಾಗುತ್ತೆ. ಎಷ್ಟಿರುತ್ತೆ ಇದು? ನಿಮ್ಮ ಓವರ್ ಆಲ್ ಪ್ರಾಫಿಟ್ 1 ವರ್ಷದ್ದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟು ಅನ್ನೋದನ್ನ ಮೊದಲು ನೋಡಬೇಕು. 1,00,000ಕ್ಕಿಂತ ಕಮ್ಮಿ ಇದಿದೆ ಅಂತ ಹೇಳಿದ್ರೆ ನೀವು ಯಾವುದೇ ರೀತಿಯ ಟ್ಯಾಕ್ಸ್ ಪೇ ಮಾಡಬೇಕಾಗಿ ಬರೋದಿಲ್ಲ. ಟ್ಯಾಕ್ಸ್ ಆನ್ ಕ್ಯಾಪಿಟಲ್ ಗೇನ್ಸ್ ಅಪ್ ಟು 1 lakh ಇನ್ ಅ ಕ್ಯಾಲೆಂಡರ್ ಇಯರ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದು ಆರ್ ಎಕ್ಸಮ್ಟೆಡ್ ಫ್ರಮ್ ಎನಿ ಟ್ಯಾಕ್ಸಸ್. 1,00,000ಕ್ಕಿಂತ ಹೆಚ್ಚು ನೀವು ಕ್ಯಾಪಿಟಲ್ ಗೇನ್ಸ್ ಅನ್ನ ಹೊಂದಿದ್ರಿ ಅಂತ ಹೇಳಿದ್ರೆ ಅದಕ್ಕೆ ನೀವು 10% ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ 5 ಲಕ್ಷ ಈ ವರ್ಷ ನೀವು ರಿಯಲೈಸ್ ಮಾಡಿದಂತಹ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳಿದರೆ ಮೊದಲ 1 ಲಕ್ಷಕ್ಕೆ ಯಾವುದೇ ರೀತಿಯ ಟ್ಯಾಕ್ಸ್ ಇರೋದಿಲ್ಲ. ಉಳಿದ 4 ಲಕ್ಷಕ್ಕೆ 10% ಹಾಗೆ 40,000 ರೂಪಾಯಿ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅನ್ನ ನೀವು ಪೇ ಮಾಡಬೇಕಾಗುತ್ತೆ. ಈಗ ನೀವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಎಷ್ಟು ಪೇ ಮಾಡಬೇಕು? ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ನಲ್ಲಿ ಯಾವುದೇ ರೀತಿಯ ಕಟ್ ಆಫ್ ಇರೋದಿಲ್ಲ. 1 ಲಕ್ಷದ ಎಕ್ಸಂಪ್ಷನ್ ನಿಮಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ನಲ್ಲಿ ಬರ್ತಿತ್ತು, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ನಲ್ಲಿ ಹಾಗಿಲ್ಲ. 20,000 ಮಾಡಿದ್ರು ನೀವು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ, 1 ಲಕ್ಷ ಮಾಡಿದ್ರು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ, 10 ಲಕ್ಷ ಮಾಡಿದ್ರು ನೀವು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಹಾಗಿದ್ದರೆ ಎಷ್ಟು ಟ್ಯಾಕ್ಸ್ ಅನ್ನ ನೀವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ನ ವಿಷಯದಲ್ಲಿ ಕಟ್ಟಬೇಕಾಗುತ್ತೆ? 15% ನಷ್ಟು ಟ್ಯಾಕ್ಸ್ ಅನ್ನ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಗೆ ನೀವು ಕೊಡಬೇಕಾಗುತ್ತೆ. ಅಂದ್ರೆ ನೀವು 1 ಲಕ್ಷ ರೂಪಾಯಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 1 ವರ್ಷದ ಒಳಗೆ ನೀವು 1 ಲಕ್ಷ ರೂಪಾಯಿ ಪ್ರಾಫಿಟ್ ಅನ್ನ ರಿಯಲೈಸ್ ಮಾಡಿದ್ರಿ ಅಂದ್ರೆ ಖರೀದಿ ಮಾಡಿದ 1 ವರ್ಷದ ಒಳಗೆ
ಆಗ ನೀವು 15% ಅಂದರೆ 15,000 ರೂಪಾಯಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅನ್ನ ಪೇ ಮಾಡಬೇಕಾಗುತ್ತೆ. ಈಗ ಒಂದು ಪ್ರಮುಖವಾದಂತಹ ಅಂಶವನ್ನ ನಾವು ನೋಡಬೇಕು, ಟ್ಯಾಕ್ಸ್ ಲಾಸ್ ಹಾರ್ವೆಸ್ಟಿಂಗ್ ಅಂತ ಹೇಳುವಂತಹದ್ದು. ಏನದು? ನೀವು ಒಂದು ವೇಳೆ 5 ಲಕ್ಷ ರೂಪಾಯಿಯ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಅನ್ನ ಹೊಂದಿದ್ದೀರಿ, ನಾವು ಆಗ ಮಾತಾಡಿದ ಹಾಗೆ 40,000 ಟ್ಯಾಕ್ಸ್ ಅನ್ನ ನೀವು ಪೇ ಮಾಡಬೇಕಾಗುತ್ತೆ. ಆದ್ರೆ ನಿಮ್ಮ ಹತ್ರ ಒಂದು ಸ್ಟಾಕ್ 1 ವರ್ಷಕ್ಕಿಂತ ಹೆಚ್ಚಿನ ಕಾಲದ ಅವಧಿಯ ಇದೆ ಅಂಡ್ ನೀವು ಅದರಲ್ಲಿ ಲಾಸ್ ಮಾಡಿಕೊಂಡಿದ್ದೀರಿ. ಫಾರ್ ಅನ್ ಇನ್ಸ್ಟೆನ್ಸ್ ಯೋಚನೆ ಮಾಡೋಣ, ನಿಮ್ಮ ಇನ್ವೆಸ್ಟ್ಮೆಂಟ್ ಇನಿಷಿಯಲಿ 2 ಲಕ್ಷ ರೂಪಾಯಿಯದ್ದಾಗಿತ್ತು. ಆ ಸ್ಟಾಕ್ ನಲ್ಲಿ 1 ವರ್ಷಕ್ಕಿಂತ ಹೆಚ್ಚಿನ ಅವಧಿಗೆ ನೀವು ಅದನ್ನ ಹೋಲ್ಡ್ ಮಾಡಿದ್ದೀರಿ ಅಂಡ್ ನೀವು ಈಗ ಅದನ್ನ ಮಾರಾಟ ಮಾಡಿದ್ರೆ ನಿಮ್ಮ ಹತ್ರ 1 ಲಕ್ಷ ರೂಪಾಯಿಯ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸಸ್ ಇರುತ್ತೆ. ಈ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸಸ್ ಮತ್ತು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಅನ್ನ ಆಫ್ಸೆಟ್ ಮಾಡೋದು ಸಾಧ್ಯ ಇದೆ. ನಿಮ್ಮ ಓವರ್ ಆಲ್ ಗೇನ್ 5 ಲಕ್ಷದ್ದಾಗಿತ್ತು, ಅದರಲ್ಲಿ 1 ಲಕ್ಷ ಎಕ್ಸಮ್ಟೆಡ್ ಆಯಿತು, 4 ಲಕ್ಷ ಟ್ಯಾಕ್ಸೇಬಲ್ ಕ್ಯಾಪಿಟಲ್ ಗೇನ್ ಆಗುತ್ತೆ. ಅದರಲ್ಲಿ ಮತ್ತೊಂದು ಲಕ್ಷವನ್ನ ನೀವು ಬಿಕಾಸ್ ಆಫ್ ದಿಸ್ ಟ್ಯಾಕ್ಸ್ ಲಾಸ್ ಹಾರ್ವೆಸ್ಟಿಂಗ್ ಎಕ್ಸೆಂಪ್ಟ್ ಮಾಡಿಕೊಳ್ಳಬಹುದು. ನೀವು ಮಾರಾಟ ಮಾಡಿದಂತಹ ಸ್ಟಾಕ್ ಅನ್ನ ಮಾರನೇ ದಿನ ಖರೀದಿ ಮಾಡಿದ್ರೆ, ಇಂಟ್ರಾಡೇ ಬೈ ಮಾಡಿದ್ರೆ ಪೊಸಿಷನ್ ಕ್ಯಾನ್ಸಲ್ ಔಟ್ ಆಗುತ್ತೆ. ಹಾಗಾಗಿ ಮಾರನೇ ದಿನ ಅದನ್ನ ಬೈ ಮಾಡಿ ನಿಮ್ಮ ಹತ್ರ ಪೊಸಿಷನ್ ವಾಪಸ್ ಬಂತು. 100 ಸ್ಟಾಕ್ ನಿಮ್ಮ ಹತ್ರ ಮುಂಚೆ 2 ಲಕ್ಷ ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ದದಿದ್ರೆ ಇವತ್ತದು 1 ಲಕ್ಷದ ವ್ಯಾಲ್ಯೂಗೆ ಬಂದಿದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಅದೇ ಪ್ರೈಸ್ ನಲ್ಲಿ ನಾಳೆ ನಿಮಗೆ ಖರೀದಿ ಮಾಡೋದು ಸಾಧ್ಯ ಆಗುತ್ತೆ. ಬಟ್ ಯು ಸೇವ್ 10,000 ಆನ್ ಯೋರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಮತ್ತು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸಸ್ ನಲ್ಲಿಯೂ ಸೇಮ್ ಟು ಸೇಮ್ ವಿಚಾರಗಳು ನಡೆಯುತ್ತೆ. ಏನ್ ಮಾಡೋದು? ನಿಮ್ಮ ರಿಯಲೈಸ್ಡ್ ಶಾರ್ಟ್ ಟರ್ಮ್ ಗೇನ್ ಎಷ್ಟೋ ದುಡ್ಡಿದೆ ಅಂತ ಯೋಚನೆ ಮಾಡಿ. ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಒಂದೇ 1 ವರ್ಷದ ಅವಧಿಯ ಒಳಗಿನದ್ದು ಯಾವುದಾದ್ರೂ ಸ್ಟಾಕ್ಸ್ ಇದೆಯಾ ಅನ್ನೋದನ್ನ ನೋಡಿ. ಆ ಸ್ಟಾಕ್ ಇದೆ ಅಂತಾದ್ರೆ ಅದನ್ನ ನೀವು ಮಾರಾಟ ಮಾಡಿ ಅಲ್ಲಿಂದ ನೀವು ಬುಕ್ ಮಾಡುವಂತಹ ಲಾಸಸ್ ಅನ್ನ ಮತ್ತೆ ಆಫ್ಸೆಟ್ ಮಾಡೋದು ಸಾಧ್ಯ ಇದೆ. ಇದನ್ನ ಮಾಡೋದಕ್ಕೆ ಸಾಧ್ಯ ಇದೆಯಾ ಅನ್ನೋದನ್ನ ನೋಡಿ. ಡೀಟೇಲ್ಡ್ ಆಗಿ ಇದನ್ನ ಹೇಗೆ ಮಾಡೋದು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ಬರೆದು ನಾನು ಪೋಸ್ಟ್ ಮಾಡ್ತೀನಿ. ಅದನ್ನ ನೋಡಿದಾಗ ನಿಮಗೆ ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಗಳು ಅಂದ್ರೆ ಏನು, ಲಾಸಸ್ ಅಂದ್ರೆ ಏನು, ಅದನ್ನ ರಿಯಲೈಸ್ ಮಾಡೋದು ಹೇಗೆ ಅನ್ನೋದು ಅರ್ಥ ಆಗುತ್ತೆ. ಇನ್ನೊಂದು ಪ್ರಮುಖ ವಿಚಾರ, ಈ ವರ್ಷ ನೀವು ಲಾಂಗ್ ಟರ್ಮ್ ಅಥವಾ ಶಾರ್ಟ್ ಟರ್ಮ್ ಗೇನ್ಸ್ ಮತ್ತು ಲಾಸಸ್ ಅನ್ನ ರಿಯಲೈಸ್ ಮಾಡಬೇಕು ಅಂತ ಹೇಳಿದ್ರೆ ಮಾರ್ಚ್ 31ರ ಒಳಗೆ ಇನ್ನು ನಿಮಗೆ ಸಿಗುವಂತಹದ್ದು 2 ಟ್ರೇಡಿಂಗ್ ಡೇ ಮಾತ್ರ. ಒಂದು ನಾಳೆ ಮತ್ತೆ ನಾಡಿದ್ದು. ಶುಕ್ರವಾರ ಗುಡ್ ಫ್ರೈಡೆ ಕಾರಣದಿಂದಾಗಿ ರಜೆ ಇದೆ. ಅದಾದ್ಮೇಲೆ ಮಾರ್ಕೆಟ್ ಓಪನ್ ಆಗೋದು ಏಪ್ರಿಲ್ 1ರಂದು. ಹಾಗಾಗಿ ನೀವು ಟ್ಯಾಕ್ಸಸ್ ಅನ್ನ ಸೇವ್ ಮಾಡಬೇಕು, ಟ್ಯಾಕ್ಸ್ ಲಾಸ್ ಹಾರ್ವೆಸ್ಟಿಂಗ್ ಮಾಡಬೇಕು ಅನ್ನುವ ಆಲೋಚನೆಯಲ್ಲಿದ್ರೆ ನಾಳೆ ಸೆಲ್ ಮಾಡಿ, ನಾಡಿದ್ದು ಬೈ ಮಾಡಿ. ಓವರ್ ಆಲ್ ಆಗಿ ನಿಮ್ಮ ಕ್ಯಾಪಿಟಲ್ ಗೇನ್ಸ್ ಅನ್ನ ಕಮ್ಮಿ ಮಾಡಿಕೊಳ್ಳಿ, ಟ್ಯಾಕ್ಸ್ ಪೇ ಮಾಡೋದನ್ನ ಕಮ್ಮಿ ಮಾಡಿಕೊಳ್ಳಿ. ಯಾವುದೇ ರೀತಿಯ ಲಾಸಸ್ ಇಲ್ಲ ಅಂತಾದರೂ ಕೂಡ 1 ಲಕ್ಷ ರೂಪಾಯಿ ಮೊತ್ತದ ಕ್ಯಾಪಿಟಲ್ ಗೇನ್ಸ್ ಎಕ್ಸಂಪ್ಷನ್ ಇರುವ ಕಾರಣ 1 ಲಕ್ಷದವರೆಗೆ ನಿಮ್ಮ ಬಳಿಯಲ್ಲಿರುವಂತಹ ಯಾವುದಾದ್ರೂ ಗೇನ್ಸ್ ಲಾಂಗ್ ಟರ್ಮ್ನದ್ದು ಇದ್ರೆ ಅದನ್ನ ಸುಮ್ಮನೆ ಮಾರಾಟ ಮಾಡಿ ಮಾರನೇ ದಿನ ತಗೊಂಡಾಗ ನಿಮ್ಮ ಕ್ಯಾಪಿಟಲ್ ಅಥವಾ ನಿಮ್ಮ ಪ್ರಾಫಿಟ್ ಕ್ಯಾಪಿಟಲ್ ಆಗಿ ಶಿಫ್ಟ್ ಆಗುತ್ತೆ. ಆ ಮೂಲಕ ಕ್ಯಾಪಿಟಲ್ ಗೇನ್ಸ್ ಮುಂದೊಂದು ದಿನ ನೀವು ಯಾವಾಗಾದ್ರೂ ಅದನ್ನು ರಿಯಲೈಸ್ ಮಾಡಬೇಕು ಅಂತ ಹೊರಟ್ರೆ ಅಲ್ಲಿಯೂ ಎಕ್ಸಮ್ಟ್ ಆಗುವ ಸಾಧ್ಯತೆ ಇದೆ. ಇದನ್ನ ಆಲೋಚನೆ ಮಾಡಿ ನೋಡಿ. ಸ್ವಲ್ಪ ಇನ್ನೂ ಇದರ ಬಗ್ಗೆ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ತಿಳಿಸಿ, ನಾನು ಇನ್ನಷ್ಟು ಮಾಹಿತಿಯನ್ನು ನಿಮಗೆ ಕೊಡುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಇವತ್ತಿಗೆ ಇದಿಷ್ಟೇ. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸಾರಡ್ಕ.